ಹಾಯ್ ವಿವರ್ಸ್, ಇವತ್ತು ಬೆರ್ಕೆ ಸೊಪ್ಪಿನ ಸಾರು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ದಂಟಿನ ಸೊಪ್ಪು, ಕುಂಬಳಕಾಯಿ, ಇದು ಎಳೆದಾಗಿರೋವಂಥದ್ದು, ಇದು ನೆಲಬಸಳೆ, ನಂತರ ಇದು ವಿಟಮಿನ್ ಸೊಪ್ಪು, ಇನ್ಸುಲಿನ್ ಸೊಪ್ಪು, ಆಮೇಲೆ ಇದು ಬಳ್ಳಿದು ನೆಲ ಅದು ಬಳ್ಳಿ ಬಸಳೆ, ನಂತರ ದಾಗಡಿ ಸೊಪ್ಪು, ಎಮ್ಮೆರೆಡ್ಡಿ ಸೊಪ್ಪು, ನುಗ್ಗೆ ಸೊಪ್ಪು, ಎಷ್ಟೆಲ್ಲ ಸೊಪ್ಪನ್ನು ತೊಗೊಬೇಕು. ನಂತರ ಒಂದು ಅರ್ಧ ಕಪ್ ತೊಗರಿಬೇಳೆ, ಮುಕ್ಕಾಲು ಕಪ್ಪಷ್ಟು ಅವರೆಬೇಳೆ, ಅದನ್ನು ವಾಶ್ ಮಾಡ್ಕೊಬೇಕು. ವಾಶ್ ಮಾಡಿದ್ದಾದಮೇಲೆ ಆವಾಗಲೇ ತೊಗೊಂಡಿದ್ದಂತಹ ಸೊಪ್ಪನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಆ ಕುಕ್ಕರ್ ಒಳಗಡೆ ಹಾಕ್ಕೊಬೇಕಾಗುತ್ತೆ. ನಂತರ ಒಂದು ಟೊಮೆಟೊನ ಹಾಕ್ಕೊಬೇಕು. ನೋಡಿ ಎಲ್ಲ ಹಾಕ್ಬಿಟ್ಟು ಅದು ಏನು ಸೊಪ್ಪು ಎಲ್ಲ ತೊಗೊಂಡಿರ್ತೀವೋ ಅದು ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಬೇಕಾಗುತ್ತೆ. ನೋಡಿ, ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಒಂದೆರಡು ವಿಷಲ್ ಬರೆಸ್ಕೊಬೇಕು. ನಂತರ ಒಂದು ಜಾರನ್ನು ತಗೊಂಡು ಅದಕ್ಕೆ ಒಂದು ಚಮಚ ಖಾರದ ಪುಡಿ, ನಂತರ 2-3 ಚಮಚದಷ್ಟು ಧನಿಯಾ ಪೌಡರ್, ನಂತರ ಇದಕ್ಕೆ ಒಂದು 2 ಹೆಚ್ಚಿಟ್ಕೊಂಡಿರೋವಂತಹ ಈರುಳ್ಳಿನ ಹಾಕ್ಕೊಬೇಕು. ಒಂದು ಅರ್ಧ ಬೌಲ್ನಷ್ಟು ಕಾಯಿ ತುರಿನ ಹಾಕ್ಕೊಬೇಕು. ಇದನ್ನೆಲ್ಲ ಹಾಕ್ಕೊಬೇಕು. ಇದಕ್ಕೆ ಹುಣಸೆಹಣ್ಣು ಬೇಕಾಗಲ್ಲ, ಯಾಕೆ ಅಂದರೆ ಇನ್ಸುಲಿನ್ ಸೊಪ್ಪು ಅದು ಸ್ವಲ್ಪ ಹುಳಿಯಾಗಿರುತ್ತೆ, ಹಾಗೆ ಟೊಮೆಟೊನೂ ಕೂಡ ಹಾಕಿರ್ತೀವಿ, ಹಾಗಾಗಿ. ನಂತರ ನೀರನ್ನು ಹಾಕಿ ರುಬ್ಕೊಂಡು ಸೈಡಲ್ಲಿ ಇಟ್ಕೊಬೇಕು. ನಂತರ ಒಂದು ಬೌಲ್ನ ತಗೊಂಡು ಏನು ಬೇಯಿಸ್ಕೊಂಡಿರೋವಂಥ ನೀರು ಇರುತ್ತಲ್ಲ, ಸ್ವಲ್ಪ ನೀರನ್ನು ತೆಗೆದುಬಿಟ್ಟು ನಂತರ ಅದನ್ನು ಸ್ಮ್ಯಾಶ್ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಹೀಗೆ ಆಗೋವರೆಗೂ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಆವಾಗಲೇ ರುಬ್ಬಿಟ್ಕೊಂಡಿದ್ದಂತಹ ಏನು ಖಾರ ಇರುತ್ತಲ್ಲ, ಮಸಾಲೆ, ಅದನ್ನು ಹಾಕ್ಕೊಬೇಕು ಇದರೊಳಗಡೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಮೇಲೆ ಕುದಿಯೋದಕ್ಕೆ ಇಡಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಅದನ್ನು ಸೈಡಲ್ಲಿ ಕುದಿಯೋದಕ್ಕೆ ಇಡಬೇಕು. ಹಾಗೆ ಇನ್ನೊಂದು ಕಡೆ ಒಂದು ಬಾಣಲೆನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಹೆಚ್ಚಿದಂತಹ ಬೆಳ್ಳುಳ್ಳಿನ ಹಾಕ್ಕೊಬೇಕು. ಆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 5-6 ಎಸಳಿನಷ್ಟು ಬೆಳ್ಳುಳ್ಳಿ ಹೆಚ್ಚಿಕೊಂಡಿರೋವಂಥದ್ದು, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಎರಡು ಒಣಗಿದಂತಹ ಮೆಣಸಿನ್ಕಾಯಿ, ನಂತರ ಅದಕ್ಕೆ ಕರಿಬೇವು ಎಲ್ಲದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಂತರ ಸೈಡಲ್ಲಿ ಏನು ಕಾಯೋದಕ್ಕೆ ಇಟ್ಟಿರ್ತೀವಲ್ಲ ಸಾಂಬಾರು, ಅದಕ್ಕೆ ಈ ಒಗ್ಗರಣೆನ ಹಾಕ್ಕೊಬೇಕಾಗುತ್ತೆ. ಹೀಗೆ ಎಕ್ಸ್ಟ್ರಾ ಒಗ್ಗರಣೆನ ಕೊಡೋದ್ರಿಂದ ಸಾರು ತುಂಬ ಟೇಸ್ಟಿಂದ ಚೆನ್ನಾಗಿರುತ್ತೆ. ಈ ಒಗ್ಗರಣೆನೆಲ್ಲ ಹಾಕಿದ್ದಾದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಹೀಗೆ ಬೆರ್ಕೆ ಸೊಪ್ಪಿನ ಸಾರು ರೆಡಿಯಾಗಿರುತ್ತೆ. ಹಾಗೆ ಇದು ಅನ್ನಕ್ಕೆ, ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.